ಸರ್ ಮೇಡಮ್ ಬಂದ್ರ ಅಂದ್ರು ಮೇಡಮ್ ಪಕ್ಕ ಟೈಮ್ ಪರ್ಫೆಕ್ಟ್. ಒಂದ್ ನಿಮಿಷನೂ ಆ ಕಡೆ ಅಲ್ಲ ದೂರ ಇದ್ರು ಕರೆಕ್ಟ್ ಟೈಮ್ ಬಂದ್ಬಿಡ್ತಾರೆ ಮೇಡಮ್. ನಾನು ಅದಕ್ಕೆ ಅವ್ರಿಗೆ ಹೇಳ್ತಿರ್ತೀನಿ ಮೇಡಮ್ ಪಕ್ಕ ಬರ್ತಾ ಟೈಮ್ಗೆ ಎಲ್ಲ ಬಂದ್ಬಿಡ ಅಸಬ್ಲಾಗಿ ಅಂತ. ವೆರಿ ಸಿಂಪಲ್ ಮೇಡಮ್. ಫಸ್ಟ್ ನಿಮ್ ಕೈ ಲಾಂಚ್ ಮಾಡಿಸ್ತೀವಿ, ಆಮೇಲೆ ಸ್ಟೇಜ್ ಮೇಲೆ ಎಲ್ಲರೂ ಕರಿತೀವಿ. 2 ನಿಮಿಷ ಮಾತ್ರ ಅಷ್ಟೇ. ನಿಮ್ಗೆ ಕಂಫರ್ಟಬಲ್ ಯುವರ್ ನೋಡಿ ಈಗ. ಹೌದೌದು, ಬಂದ್ಮೇಲೆ ಇನ್ನೊಂದ್ಸರಿ ಹಂಗೆ ಮುಗಿಸ್ಬಿಡ ಹಂಗೆ 5 ಮಿನಿಟ್ಸ್. ನೋ ಪ್ರಾಬ್ಲಮ್ ತೊಂದರೆ ಇಲ್ಲ. ನೀವು ಅಲ್ಲೇ ಇರೋದಾ? ಇಲ್ಲ, ನಾನು ಬೆಂಗಳೂರಲ್ಲಿ. ಓಕೆ. ಅಂಡ್ ರಾಘವ್ ದಿ ಕಂಪೋಸರ್, ಪ್ರೊಡಕ್ಷನ್ ಡೈರೆಕ್ಷನ್ ಲಿರಿಕ್ಸ್. ನೀವು? I'm Lokesh Devraj, audition manager, production support. Point Blank. So how did this come about? ಕನ್ನಡ ಸಾಂಗ್ ನ ಒರಿಜಿನಲ್ ಅಲ್ಲಿ ಮಾಡಬೇಕು ಅನ್ನೋ ಒಂದು ವಿಷನ್ ಅಲ್ಲಿ. Okay, but ನೀವು ಅಲ್ಲಿಲ್ಲ, you are basically from Bangalore. In Munich itself. So all of you are from Munich. Okay, nice. ಇವರೊಬ್ಬರೇ ನಮ್ಮ ದೇಶಿ ಮತ್ತೆ ಇಲ್ಲಿ ರೋಹಿತ್ ಅಂತಾನೂ ಇದ್ದಾರೆ, ರ್ಯಾಪ್ ಪಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ವಿನಯ್ ನಂದು ಇವೆಂಟ್ ಅಲ್ಲಿ ಸಿಕ್ಕಿದೆ, ಒಂದು ಸರಳ ಪ್ರೇಮ ಕಥೆಯಲ್ಲೂ ಮಾಡಿದ್ದೆ ನಾನು. ಸೊ ಅಲ್ಲಿ ಸಿಕ್ಕಿದ್ದೇನೆ. Sorry, I would have met you. Oh no, understand. So what's next? ನೆಕ್ಸ್ಟ್ ಶಾರ್ಟ್ ಮೂವೀಸ್ ಅಂಡ್ ಮೂವೀಸ್. Okay. ಎಲ್ಲ ಅಲ್ಲಿರೋ ಟ್ಯಾಲೆಂಟ್ ನ ಯುಟಿಲೈಸ್ ಮಾಡ್ಕೊಂಡು. This is the trailer. This is the invitation. Correct. This is the first attempt for us. Okay, but otherwise what do you do Ali? IT. We work all the teams work in IT. ಮೇಡಮ್ ಬಹುಶಃ ಫಸ್ಟ್ ಟೈಮ್ ತಂದೇನೆ ಬಂದಿದ್ದಾರೆ. ನಂಗೆ ಆಶ್ಚರ್ಯ ಆಗ್ಬಿಡ್ತು. ಮೇಡಮ್ ಎಲ್ಲೂ ಬರೋಲ್ಲ, ಇದಕ್ಕೆ ಹೆಂಗ್ ಬಂದ್ರು ಅಂತ. ಇಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವರು, ಅದಕ್ಕೇನೆ ನಮ್ಗೆ ಭಾರಿ ಖುಷಿ ಆಯ್ತು. ಶಾಕಡು ಬಂಡೆ ಇದ್ ನಿನ್ನೆ ಇದ್ ಪ್ರೋಗ್ರಾಮ್ ನಿಮ್ಗೋಸ್ಕರ ಪೋಸ್ಟ್ ಮಾಡ್ತಾರೆ. ಅದು ಏನೋ ಕ್ಲಾಶ್ ಇತ್ತು, ಅದಕ್ಕೋಸ್ಕರನೇ ಮೇಡಮ್ ಇವತ್ತು ಒಪ್ಕೊಂಡ್ರು. ಅದಕ್ಕೋಸ್ಕರ ಓಕೆ, 5 minutes ವಿಲ್ ಸ್ಟಾರ್ಟ್ ಮೇಡಮ್. ಪ್ಲೀಸ್ ಅಂದ್ರೆ ಮಾತಾಡಿ, ಆಮೇಲೆ ಯು ಆರ್ ಸ್ಪೀಕಿಂಗ್ ನೈಸ್. ಓಕೆ, ಇಟ್ಸ್ ಲೈಕ್ ಐ ಶಾರ್ಟ್ ಅಂಡ್ ಸ್ವೀಟ್ ಇರಬೇಕು. ತುಂಬಾ ಕೊರೆದ್ರು ಒಂಥರ ಇದು ಮಾಡ್ತಾರೆ. ಗೊತ್ತಲ್ಲ. ವೀಕೆಂಡ್ ಆನಂದ ಅಡೆ ಮೋಹನ್ ನನಗೆ ಏನು ಹಿಂಗೆ ಡೈರೆಕ್ಟ್ ಇಲ್ಲ, ಗಾಂಧಿನಗರ ನೋ ಮೋರ್ ಸುರೇಶ್ ಅಂತ ಪೇಪರ್. ಅದಕ್ಕೆ ನಮ್ಮ ಸುರೇಶ್ ಅಂತ ಬರೋದು ಎಣ್ಣೆ ನಮ್ದು. ಅದು ಕಟ್ ಮಾಡಿದ್ರೆ ಆಗ್ಬಾರ್ದು. ನೆಕ್ಸ್ಟ್ 6 months ಅವರೇ ಹೋಗ್ಬಿಟ್ರು. ಆನಂದ ಅಡೆ ಮೋಹನ್ ಈ ತರ ಎಲ್ಲ ಮಾತಾಡಿದ್ರು. 700 ಸಿನಿಮಾ ಮಾಡಿದ್ದೆ ನಮ್ಮ. ದಟ್ ಇಸ್ ಎಫರ್ಟ್ ಐ ಮೇಡ್ ಫಾರ್ ದಿ ಇಂಡಸ್ಟ್ರಿ. ಅಂಡ್ ದೆನ್ ಐ ಮೇಡ್ ಒಂದು ಎಫರ್ಟ್ ಅಷ್ಟೇ. ಜೀನ್ಸ್ ಒಂದು ಐಶ್ವರ್ಯ, ಅದಕ್ಕೆ ಕಾಮೆಂಟ್ಸ್ ಹೆಂಗ್ ಮಾಡಿದ್ರು ಅಂದ್ರೆ ದುಡ್ಡು ನಂದು ಬಂಡವಾಳ ಒಂದು ಕಾಮೆಂಟ್ ಈ ತರ ಪೇಪರ್ ಎಲ್ಲ ಹೆಡ್ಲೈನ್ಸ್ ಬಂತು. ಈ ಸಿನಿಮಾ ಆದ್ಮೇಲೆ ಕಾಣೆ ಆಗ್ತಾರೆ ಅನ್ನೋರು. ಅದಕ್ಕೆ ಸಿನಿಮಾ ಮಾಡಿಲ್ಲಮ್ಮ. ಅದಕ್ಕೆ ನನ್ನ ಮಗನಿಗೆ ರೆಡಿ ಮಾಡಿದ್ದೆ. ನನಗೆ ನಿಮ್ಮ ಆಶೀರ್ವಾದ ಬೇಕು ನನ್ನ ಮಗನಿಗೆ. ಆಕ್ಟಿಂಗ್ ಬಹಳ ಒರಿಜಿನಲ್ ಸಿಂಗಲ್ಸ್. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇತಿಹಾಸದಲ್ಲೇ ಕನ್ನಡಿಗರು ಪ್ರಪ್ರಥಮ ಬಾರಿಗೆ ಯುರೋಪ್ನಲ್ಲಿ ಶೂಟ್ ಮಾಡಿರುವಂತಹ ಒರಿಜಿನಲ್ ಸಿಂಗಲ್ಸ್ ಇದಾಗಿದೆ, ಹನಿ ಹನಿ. ಸೊ ಒಳ್ಳೇದಾಗ್ಲಿ. ಹನಿ ಅಂದ್ರೆ ಒಂದು ಮಳೆ ನೀರಿನ ಹನಿ ಅಂತಾನು ಹೇಳ್ಬೋದು. ಹನಿ ಇನ್ನೊಂದು ಅರ್ಥ ಇಂಗ್ಲಿಷ್ ಪ್ರಕಾರವಾಗಿ ಹೇಳೋದಂದ್ರೆ ಜೇನು. ಸೊ ಎಲ್ಲರ ಬಾಳು ಜೇನಿನಂತಿರ್ಲಿ ಅಂತ ಹಾರೈಸ್ತಾ ಈ ಒಂದು ಒರಿಜಿನಲ್ಸ್ ನ ಲಾಂಚ್ ಮಾಡೋದಕ್ಕೆ ಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಯ ಹೆಮ್ಮೆ ಅಂತ ಹೇಳ್ಬೋದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. PRK ನ ಮುಖ್ಯಸ್ಥರು ಬಂದಿದ್ದಾರೆ. ಹಾಗೆ ನಮ್ಮ NM ಸುರೇಶ್ ಸರ್ ಅವರು ಬಂದಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರು. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲ ನನ್ನೆಯ ಮಾಧ್ಯಮ ಮಿತ್ರರೇ, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನೊಂದು ಖುಷಿಯ ವಿಚಾರ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಟೆಕ್ಕಿಗಳು ಸೇರಿ ಮಾಡಿರುವಂತಹ ಈ ಒಂದು ಒರಿಜಿನಲ್ಸ್ ನನಗೆ ಯಾವಾಗೂ ಅನ್ಸುತ್ತೆ, ಕರ್ನಾಟಕದಲ್ಲಿ ಇರೋರ್ಗಿಂತ ಸಾಗರದಾಚೆಗಿನ ಕನ್ನಡಿಗರಿಗೆ ಹೆಚ್ಚು ಕನ್ನಡದ ಬಗ್ಗೆ ಪ್ರೀತಿ, ಒಲವು, ಸೆಳೆತ ಅಂತ ಅನ್ನಿಸುತ್ತೆ. ತಂದೆ ಆಲೂರು ನಾಗಪ್ಪ ಅವರು ಒಂದ್ ಕಡೆ ಬರೀತಾರೆ, ನೀನು ದುಡಿಮೆಗಾಗಿ ದುಬೈಗೆ ಹೋಗಿ ದುಡಿಯುತ್ತಲಿರಲಿ, ಜರ್ಮನಿಯಲ್ಲಿ ವಿಜೃಂಭಣೆಯಿಂದ ಜೀವಿಸುತ್ತಿರಲಿ, ಅಮೆರಿಕದಲ್ಲಿ ಹೆಸರು ಗಳಿಸಿ ಶಿಖರವೇ ಇರಲಿ, ಆಸ್ಟ್ರೇಲಿಯಾದಲ್ಲೇ ಸುಖ ಸ್ವರ್ಗವೇ ಇರಲಿ,
ಮರೆಯಬೇಡವೋ ನಮ್ಮ ಕನ್ನಡ ನುಡಿಯ, ತೊರೆಯಬೇಡವೋ ನಮ್ಮ ಕನ್ನಡ ನಾಡ, ಎಚ್ಚರಾಗು ಕನ್ನಡಿಗ ಅಂತ. ಹಾಗೆ ಸಾಗರದಾಚೆ ಇರುವಂತಹ ಎಲ್ಲ ನಲ್ಮೆಯ ಕನ್ನಡಿಗರು ಬಹಳ ಪ್ರೀತಿಯಿಂದ ಹನಿ ಹನಿ ಒರಿಜಿನಲ್ ಸಿಂಗಲ್ಸ್ ಅನ್ನ ಹೊರತರ್ತಿದ್ದಾರೆ. ಎಲ್ರಿಗೂ ಶುಭವಾಗ್ಲಿ. ಈ ಒಂದು ಕನ್ನಡ ಭಾವ ಏನಿದೆ ಅದೆಲ್ಲರಿಗೂ ಒಂದು ಪ್ರೇರಣೆ ಅಂತ ಹೇಳ್ತಾ ಟೆಕ್ಕೀಸೆ ಸೇರಿ ಮಾಡಿರುವಂತದ್ದು ಶುಭವಾಗ್ಲಿ ನಿಮ್ಮೆಲ್ಲರಿಗೂ ಅಂತ ಹಾರೈಸ್ತಾ, ಈಗ ಅಶ್ವಿನಿ ಮ್ಯಾಮ್ ದಯವಿಟ್ಟು ನಿಮ್ಮ ಶುಭ ನುಡಿಯೊಂದಿಗೆ ಹನಿ ಹನಿ ಲಾಂಚ್ ಮಾಡಬೇಕಾಗಿ ಕೋರಿಕೆ. ಲಾಂಚ್ ಆಫ್ ಹನಿ ಹನಿ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡೋಣ ಹೇಗ್ ಮೂಡ್ ಬಂದಿದೆ. ಬಹಳಷ್ಟು ಅವರು ಹನಿ ಹನಿ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಲಿರಿಕ್ಸ್ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಅಂಡ್ ಆಫ್ ಕೋರ್ಸ್ ದಿ ಆಕ್ಟರ್ ರಾಕಿ ಅಂಡ್ ದ ಸಿಂಗರ್ ಸೂಪರ್ ವಾಯ್ಸ್. ಐ ವಾಸ್ ಜಸ್ಟ್ ಬ್ಲೋನ್ ಬೈ ದ ವಾಯ್ಸ್. ಅಂಡ್ ರಾಕಿ ಅವ್ರ ಫ್ಯಾಮಿಲಿ ನಮ್ಗೆ ತುಂಬಾ ಕ್ಲೋಸ್. ಹಿ ಈಸ್ very talented, is a superb dancer as well, theatre artist as well, and a professional. So wishing him and the team all the very best. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಕೀಪ್ ರಾಕಿಂಗ್ ಅಂತ ಹೇಳ್ತಾ, ಸೊ 10 ವರ್ಷದ ಮಗು ಇದ್ದಾಗ ಜರ್ಮನಿಗೆ ಹೋಗಿದ್ರು ಕೂಡ ಅವರ ತಾಯಿ ಹೇಳ್ತಿರು ಮನೇಲೆಲ್ಲ ನಾವು ಪಕ್ಕ ಕನ್ನಡನೇ ಮಾತಾಡೋದು, ಸೊ ಹಾಗಾಗಿ ಚೆನ್ನಾಗಿ ಕನ್ನಡದಲ್ಲಿ ಕೂಡ ಮಾತಾಡ್ತಾರೆ ಅಂತ. ರಕಿ ದಯವಿಟ್ಟು ನಿಮ್ಮ ಮಾತನ್ನು ಕೇಳೋಕೆ ಕಾಯ್ತಿದೀವಿ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಕ್ಕಿ ಸುರೇಶ್, ಜರ್ಮನಿಯಿಂದ. ಕುತ್ಕೊಂಡದ? ಶೋರ್. ಫಸ್ಟ್ಲಿ ನಾನು ಇಲ್ಲಿ ಬಂದಿರೋ ಪ್ರೆಸ್ ಅವ್ರಿಗೆ, ಮೀಡಿಯಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ ಟೇಕಿಂಗ್ ಟೈಮ್ ಕಮಿಂಗ್ ಹಿಯರ್. ವಿ ಆರ್ ಅಬ್ಸಲ್ಯೂಟ್ಲಿ ಗ್ರೇಟ್ಫುಲ್ ಅಂಡ್ ಅಪ್ರಿಶಿಯೇಟ್ ನಿಮ್ದೆಲ್ಲರದ ಸಪೋರ್ಟ್. ಅಂಡ್ Ashwini auntie, thank you so much for making some time today and coming here. We are completely honored to have you here. Actually, amma ಮತ್ತೆ ನಾನು ಅಶ್ವಿನಿ ಆಂಟಿಗೆ ಹನಿ ಹನಿ ಸಾಂಗ್ ತೋರ್ಸಾಗ ಅವ್ರಿಗೆ ತುಂಬಾ ಇಷ್ಟ ಆಯ್ತು. She enjoyed it, she appreciated it, and on top of all that, she said that she would come to this event. We were blown away. ಸಖತ್ ತುಂಬಾನೇ ಥ್ಯಾಂಕ್ ಯು. Thank you so much. We are so grateful. Thank you so much. I would like to thank Suresh Aure ಮತ್ತೆ Girish sir for also coming here, making some time. We really appreciate it and we're so honored to have you here. Thank you Suresh sir. Thank you Girish sir. Of course ನಾನು Point Blank Creationsಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ನನಗೆ ಒಂದು ಸೂಪರ್ ಆಗಿರೋ ಆಪರ್ಚುನಿಟಿ ಕೊಟ್ಟರು ಟು ವರ್ಕ್ ಆನ್ ದಿಸ್ ಫ್ಯಾಂಟಾಸ್ಟಿಕ್ ಪ್ರಾಜೆಕ್ಟ್, ಸ್ಪೆಷಲ್ ಪ್ರಾಜೆಕ್ಟ್. ಏನಕ್ಕೆ ಫಸ್ಟ್ ಟೈಮ್ ಒಂದು ಒರಿಜಿನಲ್ ಕನ್ನಡ ಸಾಂಗ್ ಔಟ್ಸೈಡ್ ಆಫ್ ಇಂಡಿಯಾ, ಯುರೋಪ್, ಜರ್ಮನಿಯಲ್ಲಿ ಶೂಟ್ ಮಾಡಿರೋದು, ಪ್ರೊಡ್ಯೂಸ್ ಮಾಡಿರೋದು, ರಿಲೀಸ್ ಮಾಡಿರೋದು. ಇಟ್ಸ್ ಸೋ ಸ್ಪೆಷಲ್ ಅಂಡ್ ಸಚ್ ಅ ಪ್ರೌಡ್ ಮೂಮೆಂಟ್ ಫಾರ್ ಎಲ್ಲ ಕನ್ನಡ ಪೀಪಲ್ಗೆ. ಥ್ಯಾಂಕ್ ಯು ಸೋ ಮಚ್. And Raghav, thank you so much for selecting me as a lead role from the audition and giving me the chance to work with such amazing, talented group of people. And also Raghav, thank you so much for taking care of me. And I would like to thank Vishal, Rohit, Lokesh from my team who are here today, and everyone else who are in Germany. And of course, last but definitely not the least, nanu Venkat uncle ge thank you helake ishtapadtini for organizing all of this, arranging all of this. Uncle, we are so grateful for your support. Thank you so much. Thank you. ರಕಿ, ನಾನು ಪದೇ ಪದೇ ಹೇಳ್ತಿದ್ದೆ ನೀವು ಪಕ್ಕ ಕನ್ನಡದಲ್ಲೇ ಮಾತಾಡ್ತೀರಾ ಅಂತ. ಕನ್ನಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಆದ್ರೆ ಮಧ್ಯ ಇಂಗ್ಲಿಷ್ ಮಿಸಲ್ಸ್ತೆ, ಯಾಕಂದ್ರೆ ಪಾಪ ನೀವು ಅಲ್ಲೇ ಬೆಳೆದಿರುವಂತದ್ದು. ಆಗ್ಲೇ ಇನ್ನೊಂದು ಕ್ಲೂ ಕೊಟ್ಟಿದ್ದೆ, ನಿಮಗೂ ಸಿನಿಮಾ ರಂಗಕ್ಕೂ ನಿಮ್ಮ ಹಿರಿಯರೊಬ್ಬರದು ನಂಟಿದೆ ಅಂತ, ಅದನ್ನ ಹೇಳ್ಬಹುದಾ? ಆಕ್ಚುಲಿ ನನ್ ಕನ್ನಡ ಅಷ್ಟೊಂದು ಗೊತ್ತಿಲ್ಲ, ಸೊ ಇದು ನಂಗೆ ಅಷ್ಟು ನೀಟಾಗಿ ಅರ್ಥ ಆಗಲ್ಲ. ಇನ್ನೊಂದ್ಸತಿ ಹೇಳ್ತೀರಾ? ನಿಮ್ಮ ತಾತನಿಗೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕನೆಕ್ಷನ್ ಇದೆ, ಏನದು? ಆಫ್ ಕೋರ್ಸ್, ಆಕ್ಚುಲಿ ನನ್ನ ತಾತ he produced Dr. Rajkumar ಅವ್ರದ್ದು ಮೂವಿ. ಸೊ ಹಂಗಾಗಿ ಹೊಸ ಬೆಳಕು ಅಂತ ಮೂವಿ ಸರ್. ಸೊ ಅವ್ರು ಎಷ್ಟೊಂದು ಸ್ಟೋರೀಸ್ ಹೇಳ್ತಿದ್ರು ಅದ್ರ ಬಗ್ಗೆ. ಅಂಡ್ ಆಕ್ಚುಲಿ ನನಗೆ ಫಿಲ್ಮ್ ಮೇಕಿಂಗ್ and acting, adradella interest. Actually, when I was a small kid, I had this interest. So I studied film, and I also did student films. I acted in theatre, drama, English-alli, German-alli,
ಅಂಡ್ ಆಫ್ ಕೋರ್ಸ್ ಆನ್ ಟಾಪ್ ಆಫ್ ದಟ್ ನನ್ನ ತಾತ ಎಷ್ಟೊಂದು ಸ್ಟೋರೀಸ್ ಎಲ್ಲ ಹೇಳ್ತಿದ್ದಾರೆ ಇದ್ರ ಬಗ್ಗೆ, ಹಂಗಾಗಿ ನಂಗೆ ಇದ್ರ ಪ್ಯಾಷನ್ ಮತ್ತೆ ಇಂಟ್ರೆಸ್ಟ್ ಬಂತು. ನಮ್ ತಾತ ಅವ್ರ ಹೆಸರು ರಾಜ್ಕುಮಾರ್, ಸಾರಿ ರಾಜಶೇಖರ್ ಅಂತ. ಎಸ್, ನಮ್ ತಾತ ಹೆಸರು ರಾಜಶೇಖರ್ ಅಂತ, SA ರಾಜಶೇಖರ್, ಸಾಲಿಗ್ರಾಮಿ. ಎಸ್ ಇದೆ ನಂಗೆ. ಸೊ ನಿಮ್ ಬ್ಲೆಸ್ಸಿಂಗ್ಸ್ ಇಂದ, ನಿಮ್ ಸಪೋರ್ಟ್ ಇಂದ ಐ ವುಡ್ ಲವ್ ಟು grow. I would love to be encouraged. ನನ್ನ ಟೀಮ್ಗೂ ಎನ್ಕರೇಜ್ ಮಾಡಿ ಹಿಂಗೆ ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ಸ್ ಕೊಟ್ಟಿ, and hopefully we bring you many more projects ಇದರ ತರ. What do you do in Germany? I actually work in Germany, so I'm working as an innovation engineer. So actually ನಾನು ಕರ್ನಾಟಕದಲ್ಲೇ ಹುಟ್ಟಿರೋದು, ಆದ್ರೆ ಬೆಳೆದಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಜರ್ಮನಿನಲ್ಲೇ. ಸೊ ಅದಕ್ಕೆ ನಾನು ಕನ್ನಡ ಒಂದೊಂದು ಟೈಮ್ ವಿಯರ್ಡ್ ಆಗಿ ಕೇಳಿಸಿದ್ರೆ, ಇಲ್ಲಾಂದ್ರೆ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. I'm trying my best. Yes. And once again, I would like to thank nimmellargu ivattu illi bandirodake for showing so much love and care. And I ask for your blessings. I ask for ella Kannada people the blessings to bless us so that we can grow and persevere with our passion. Thank you. ಕನ್ನಡ ಮಾತಾಡುವಾಗ ಕನ್ನಡ ಸ್ಲ್ಯಾಂಗ್ ಅಲ್ಲೇ ಮಾತಾಡ್ತೀರಾ, ಇಂಗ್ಲಿಷ್ ಮಾತಾಡುವಾಗ ಆ ಸ್ಲ್ಯಾಂಗ್ ಅಲ್ಲೇ ಮಾತಾಡ್ತೀರಾ. ಸೊ ಎಲ್ಲ ವಿಯರ್ಡ್ ಫೀಲ್ ಆಗ್ಲಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಧನ್ಯವಾದಗಳು. ಸೊ ಮೇಡಮ್ ಅವ್ರು ಹೊರಡ್ತಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ನಮ್ಗೆ ಶುಭ ಹಾರೈಸೋದಕ್ಕೆ ಸಪೋರ್ಟ್ ಮಾಡಿ ಕೈ ಜೋಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹನಿ ಹನಿ ಟೀಮ್ ಪರವಾಗಿ, ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ಸ್ ವತಿಯಿಂದ ಎಲ್ರಿಗೂ ಧನ್ಯವಾದಗಳು. ಎಲ್ಲ ಈ ಕಡೆ ಮಿಡಿತಾ ಇರತ್ತೆ ಅನ್ನೋದಕ್ಕೆ ಈ ಒಂದು ಒರಿಜಿನಲ್ ಸಿಂಗಲ್ ಸಾಕ್ಷಿ ಅಂತ ಭಾವಿಸ್ತೇನೆ. ಅವ್ರು ಬೇಕಾದ್ರೆ ಮನ್ಸ್ ಮಾಡಿದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಬಹುದಿತ್ತು, ಆದ್ರೂ ಕೂಡ ಕನ್ನಡ ಭಾಷೆಯಲ್ಲೇ ಮಾಡಿ ಅಷ್ಟೊಂದು ಖರ್ಚು ಮಾಡಿ ಅಲ್ಲಿನೇ ಶೂಟ್ ಮಾಡಿರುವಂತದ್ದು ತುಂಬಾ ಖುಷಿಯ ಸಂಗತಿ. ಸ್ಯಾಟರ್ಡೆ ಸಂಡೇ ಮಾತ್ರ ರಜಾ ಸಿಗುತ್ತೆ, ಆ ಸಮಯದಲ್ಲೇ ಅವರು ಸಮಯ ಮಾಡಿಕೊಂಡು ಶೂಟ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮ್ಯಾಮ್. ಸೊ ಕಂಟಿನ್ಯೂ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವರು ಇಲ್ಲಿ ಸೇರಿದ್ದೀರಾ. ಹಾಗೆ ಚಿನ್ನೇಗೌಡ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನೋಡಿ ಅಶ್ವಿನಿ ಮೇಡಮ್ ಹೊರಡ್ತೀವಿ. ಸರ್, ಗಿರೀಶ್ ಸರ್, ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ ಟೈಮ್ ನ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿದ್ದೀರಾ. ಸೊ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ದೂರ ನಾವು ಕನ್ನಡ ತಗೊಂಡೋಗ್ತೀವಿ. ಸೊ ಬೇಸಿಕಲಿ ಮೂವ್ ಆನ್ ಅನ್ನೋ ಒಂದು ಥೀಮ್ ತಗೊಂಡು ನಾವು ಬೇಸಿಕಲಿ ಐ ಲಿವ್ ಇನ್ ಜರ್ಮನಿ 5 years ಇಂದ. ಐ ವರ್ಕ್ ಇನ್ IT ಕಂಪನಿ. ಸೊ 5 days IT ನಲ್ಲಿ ವರ್ಕ್ ಮಾಡ್ತೀವಿ. ರಿಮೈನಿಂಗ್ ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ ನಲ್ಲಿ ನಾವು ಸ್ಕ್ರಿಪ್ಟಿಂಗ್ ಇಂದ ಹಿಡಿದು ಶೂಟಿಂಗ್ ಇಂದ ಹಿಡಿದು ಎಲ್ಲ ಮುಗಿಸಿ, ಸೊ ವಿತ್ ಇನ್ ದೋಸ್ 2 days ಆಫ್ ವೀಕೆಂಡ್ ವಿ ಪುಲ್ಡ್ ಇಟ್ ಆಫ್ ದಿಸ್ ಸಾಂಗ್. ಸೊ ಎಲ್ಲ ಟೀಮ್ ನಮ್ಮ ವಿಷನ್ ಏನಿತ್ತು ಅಂತ ಹೇಳಿದ್ರೆ, ಇಂಗ್ಲಿಷಿಗೆ ಹೇಗೆ ಗ್ಲೋಬಲ್ ಆಡಿಯನ್ಸ್ ಇದೆಯೋ ಅದೇ ರೀತಿ ಕನ್ನಡ ಸಾಂಗಿಗೆ ಯಾಕೆ ಗ್ಲೋಬಲ್ ಆಡಿಯನ್ಸ್ ಇರಬಾರ್ದು. ಸೊ ದ್ಯಾಟ್ ವಾಸ್ ದ ವಿಷನ್. And we wanted the content from Karnataka straight away going to international platforms. So Germany nalli first of its kind original nadidiradidu. So we are very happy that Kannada ke first ಹೆಜ್ಜೆ ಇಟ್ಟಿದೀವಿ, ಬಟ್ ಇದು ಕೊನೆಯದಲ್ಲ. I think we will be doing much more content, short movies, bigger movies we'll be doing. So I think we all need your support. So thank you very much sir, Suresh sir, Girish sir, ಇಲ್ಲಿ ಅರೇಂಜ್ ಮಾಡ್ಕೊಟ್ಟಿದ್ದಕ್ಕೆ. ಚಿನ್ನೇಗೌಡ, thank you sir. So I think thanks to Venkat sir also for arranging everything. So I think if you look at the content, like music composer Lidar Vishal ಅವರು, we worked almost for 9 months work ಮಾಡಿದ್ವಿ. Like our baseline tune ಇಂದ ಹಿಡಿದು ಲಿರಿಕ್ಸ್ ನ ತಗೊಂಡ್ಬಂದು. So we didn't have any experience, none of the team members, 25 team members ಇದ್ರು, ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. So it took 6 months for the music. ಅದಾದ್ಮೇಲೆ then we had to do the auditions. The best actor we got was Rakhi, followed by Anamika and Amrita, the lead actress, and 3 people start ಮಾಡಿದ್ದು, and it ended up with 28 team members, and we made this. So thank you very much. ಇವತ್ತು ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಎಷ್ಟು ಪುಷ್ ಮಾಡ್ತಿರೋ ಅಷ್ಟು ದೂರ ಕನ್ನಡ ತಗೊಂಡು ಹೋಗ್ತೀವಿ ನಾವು. ಸೊ ವೀಕೆಂಡ್ ಅಲ್ಲಿ 2 weekends ಮಾಡಿದ್ವಿ, 2 days. ಸೊ ಟೋಟಲ್ 4 days ಆಕ್ಚುಯಲ್ ಪ್ರೊಡಕ್ಷನ್. ಪ್ರೀ ಪ್ರೊಡಕ್ಷನ್ ಆಕ್ಟಿವಿಟೀಸ್ 3 months ಮುಂಚೆನೆ ಸ್ಟಾರ್ಟ್ ಆಗಿತ್ತು. ಸೊ ಆಲ್ ಆಕ್ಟಿವಿಟೀಸ್ ವಿಲ್ ಬಿ ಡನ್ ಆನ್ ಸ್ಯಾಟರ್ಡೆ ಅಂಡ್ ಸಂಡೇ. ಆಗಿದೆ, ಇದು ಯೂಟ್ಯೂಬ್ ಅಲ್ಲಿ ಇದೆ, ನಮ್ಮ ಪ್ರೊಡಕ್ಷನ್ ಚಾನೆಲ್ ಅಲ್ಲೇ, ಪಾಯಿಂಟ್ ಬ್ಲಾಂಕ್ ಕ್ರಿಯೇಷನ್ ಚಾನೆಲ್ ಇಂದಾನೆ ವಿ ಹ್ಯಾವ್ ದ ಒರಿಜಿನಲ್ ರೈಟ್. ಸೊ ಅಲ್ಲಿಂದಾನೆ. ಸೊ ಅರೌಂಡ್ 15,000 euros we spent, which is like 15 lakh rupees, Indian rupees.
ಸೊ ಅಲ್ಲಿ ಯೂರೋಸ್ ಅಲ್ಲಿ ಇಟ್ಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ವಾಟ್ ವಿ ಕ್ಯಾನ್ ಡೂ ಹಿಯರ್. ಹೌದು, ನಮಗೆ ಕನ್ನಡ ಬೇಸ್ ಲೈನ್ ಹಿಡ್ಕೊಂಡೇ ಮುಂದೆ ಹೋಗ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈವನ್ ಇಂಗ್ಲಿಷ್ ಸಾಂಗ್ ಮಾಡಿದ್ರು ಅದರಲ್ಲಿ ರ್ಯಾಪ್ ಕನ್ನಡ ಬರ್ಬೋದು. ಸೊ ನೀವು ನೋಡಿರ್ಬೋದು ಇಲ್ಲಿ ಇಂಗ್ಲಿಷ್ ರ್ಯಾಪ್ ತಂದಿದೀವಿ ನಾವು, ಬಿಕಾಸ್ ವಿ ವಾಂಟೆಡ್ ಟು ಬ್ರಿಂಗ್ ದಟ್ ಇಂಟರ್ನ್ಯಾಷನಲ್ ಎಲಿಮೆಂಟ್. ಕನ್ನಡ ಸಾಂಗ್ ಅಲ್ಲಿ ಇಂಗ್ಲಿಷ್ ರ್ಯಾಪ್, ಅದು ನಮ್ದೇ ಲೈಕ್ ಕ್ರಿಯೇಟಿವಿಟಿ. ವಿಶಾಲು ನಾನು ಸೇರ್ಕೊಂಡು ಓಕೆ ಲೆಟ್ಸ್ ಪುಟ್ ಇಂಗ್ಲಿಷ್ ರ್ಯಾಪ್ ಅಂತ. ಇದರೊಳಗಡೆ ಮೂವ್ ಆನ್ ಕಲ್ಚರ್ ತಂದಿದ್ದೀರಾ? ಸಮ್ ಮೋರ್ ಕಲ್ಚರ್ಸ್ ಟು ಬ್ರಿಂಗ್ ಇನ್? ಡಿಪೆಂಡ್ಸ್ ಅಪಾನ್ ದ ಥೀಮ್. ಥೀಮ್ ಬಂತು ಅಂದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ಸೊ ಇಟ್ ಶುಡ್ ಬಿ ಅ ಸ್ಟ್ರಾಂಗ್ ಥೀಮ್. ಮೂವ್ ಆನ್ ಅಲ್ಲಿ ತುಂಬಾ ಜಾಸ್ತಿ ಅಲ್ಲ? I think move on, like it relates to everything. It's not just one vertical everywhere. So I think my IT industry experience na reuse madakaitu, and that was the reason we were able to pull it off. Otherwise we don't have any background in the media as such. Any personal experiences ಏನಾದ್ರು ಇದೆಯಾ? ಅದು ಫಸ್ಟ್ ಟೈಮ್ ರಾಕಿ ಮತ್ತೆ ಬೇಡ ಸರ್ ಹೇಳೋದು. ಓಕೆ, ಪರ್ಸನಲ್ ಆಗಿ ಹೇಳ್ತೀನಿ. ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಲೈಕ್ ಶೂಟಿಂಗ್ ಮಾಡ್ಬೇಕಾರೆ, ಅದು ಸ್ವಿಮ್ ಸೂಟ್ ಶೂಟ್ ಮಾಡ್ಬೇಕಾರೆ ಲೀಡ್ ಆಕ್ಟ್ರೆಸ್ ಗಿಂತ ಜಾಸ್ತಿ ನಾಚ್ಕೊಂಡಿದ್ದು ನಮ್ ರಾಕಿ. ಚೆನ್ನಾಗಿ ಕ್ಲೆವರ್ ಆಗಿ ಒಂದು ಫನ್ನಿ ಸ್ಟೋರಿ ಇದೆ. ಕೊಡಿ ಮೈಕ್ ಕೊಡಿ. ಇದು ಸೀನ್ ಇತ್ತಲ್ಲ ಕಾರ್ ರೂಫ್ ಮೇಲೆ, ನಾನು ಐ ಲೀನ್ ಕ್ಲೋಸ್ ಟು ದ ಆಕ್ಟ್ರೆಸ್ ಅಂಡ್ ದೆನ್ ಶಿ ಮೂವ್ಸ್ ಅವೇ. ಆ ಟೈಮಲ್ಲಿ ಆಕ್ಚುಲಿ ನನ್ನ ಪೇರೆಂಟ್ಸ್ ಬಂದಿದ್ರು. ಸೊ ಎಲ್ಲರೂ ಕ್ರೂ ಅಲ್ಲಿ ಹೇಳಿದ್ರು, ಓ ಇವಾಗ ಮೇ ಬಿ ರಕ್ಕಿಗೆ ಸ್ವಲ್ಪ ಶೈ ಆಗ್ಬೋದು ಅಂತ. ಬಟ್ ಆಕ್ಚುಲಿ ಉಲ್ಟಾ ಆಯ್ತು, ನನ್ನ ಪೇರೆಂಟ್ಸ್ಗೆ ಶೈ ಆಗೋಯ್ತು. ನನ್ನ ಡ್ಯಾಡೇನೆ ಫುಲ್ ಶೈ ಆಗ್ಬಿಟ್ಟು ಕಾರ್ ಹಿಂದೆ ಒಂಥರ ಔಡ್ಸ್ಕೊಂಡಿದ್ರು. ನನ್ನ ಅಮ್ಮ ಬರಬೇಕೆ ತಾಯಿ ಏನಕ್ಕೆ ಬಂದಿದೀವಿ ಅಂತ ಫುಲ್ ಶೈ ಆಗೋಗಿದ್ರು. ಅವಾಗ ನಾನು ಇಲ್ಲ ಏನ್ ಪರವಾಗಿಲ್ಲ ನೀವು ಬನ್ನಿ ಅಂತ ಫುಲ್ ಎನ್ಕರೇಜ್ ಮಾಡ್ತಾ ಇದ್ದೆ. ನಾರ್ಮಲ್. That was the longest shots. It took almost 10 to 11 shots we had to take, and I was surprised. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. 1 shot 2 shots ಅಲ್ಲಿ ಮುಗಿಸ್ತಾ ಇದೆ. ಏನಕ್ಕೆ ಇದು 10-15 ಅಂದಾಗ ಅವ್ರ ಅಮ್ಮ ಕ್ಲೂ ಕೊಟ್ರು, ಅವ್ರ ಅಪ್ಪ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಸ್ವಲ್ಪ ಹೋಗ್ತೀರಾ ಸರ್? ಸೀರಿಯಸ್ಲಿ ದಟ್ ಇಸ್ ಆರ್ ಕಲ್ಚರ್, ಇಂಡಿಯನ್ ಕಲ್ಚರ್. ಎಲ್ಲೇ ಹೋಗಿ ಬೆಳೆದ್ರು ಕೂಡ ಅದಿರುತ್ತೆ ಮನ್ಸಲ್ಲಿ. Absolutely. ಲೈಕ್ ಫಸ್ಟ್ ಡೇ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಮ್ಮ ವಿಶಾಲ್ ಅವರು ಲೈಕ್ ಟ್ಯೂನ್ ಕೊಟ್ರು. ಅವರು 4 ಟ್ಯೂನ್ ಕೊಟ್ರು. ಅದು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಟ್ಯೂನ್ ಹೆಂಗ್ ಚೂಸ್ ಮಾಡಬೇಕು ಅಂತ. ಏನೋ ಒಂದು ಇಂಟ್ಯೂಷನ್ ಅಲ್ಲಿ ಚೂಸ್ ಮಾಡಿದ್ವಿ. ಅಂಡ್ ದಿಸ್ ಇಸ್ ದ ಮ್ಯೂಸಿಕ್, ಯು ಸಿ ದ ಬೀಟ್ಸ್ ಹೆಂಗ್ ಮಾಡಿದ್ದಾರೆ. ಆಮೇಲೆ ನಾವು ಆಡಿಷನ್ ಗೆ ಸಿಂಗರ್ ಗೆ ಸೆಲೆಕ್ಟ್ ಮಾಡೋಣ ಅಂತ ಹೋದಾಗ ವಿ ವೇರ್ ಸಪೋಸ್ ಟು ಗೋ ಟು ಔಟ್ ಸೈಡ್. ಇವ್ರು ಸುಮ್ಮನೆ ಸ್ಯಾಂಪಲ್ ಕಳಿಸಿದ್ರು, ರಾಘವ್ ಈ ತರ ಟ್ಯೂನ್ ಬರುತ್ತೆ ಅಂತ. ದೆನ್ ಫಸ್ಟ್ ಮೂಮೆಂಟ್ ಐ ಸೆಡ್, ಓಕೆ ವಿಶಾಲ್ ಯು ಶುಡ್ ಸಿಂಗ್ ದಿಸ್, ಮೇಲ್ ವಾಯ್ಸ್ ನೀನೇ ಮಾಡಬೇಕು, fixed, we don't have to go outside anta. So that was really a very good decision, because he also did not say he wants to sing. It was me. So nice. So Vishal, naidru hesru different, like voice kuda superb. Almost 23 years in the you're in this field and kelpatte. Tumba chikka vayasige music start ಮಾಡಿದ್ದು? ಹೌದು, ತುಂಬಾ ಚಿಕ್ಕ ವಯಸ್ಸಿಗೆ. ಆಲ್ ಥ್ಯಾಂಕ್ಸ್ ಟು ನಮ್ಮ ತಂದೆ ತಾಯಿ. ಅಂಡ್ ಬಿಫೋರ್ ಐ ಸ್ಟಾರ್ಟ್, ನಾನು ಮಾತಾಡೋ ಮುಂಚೆ ಇಲ್ಲಿ ಬಂದಿರೋ ಮಾಧ್ಯಮದವ್ರಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಧನ್ಯವಾದ. ನಿಮ್ ಕೆಲಸ ಮಧ್ಯ ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ, ಅದಕ್ಕೆ ನಾವು ತುಂಬಾ ವಿ ಆರ್ ಥ್ಯಾಂಕ್ಫುಲ್ ಅಂಡ್ ನಮ್ ಗ್ರಾಟಿಟ್ಯೂಡ್ ಇದೆ. ಥ್ಯಾಂಕ್ ಯು. ಸೊ ಅಗೇನ್ ಕಮಿಂಗ್ ಟು ಹೇಗ್ ಶುರು ಆಯ್ತು ಅಂದ್ರೆ, ನಾನು ಟ್ರ್ಯಾಕ್ ಸಿಂಗಿಂಗ್ ಹಾಡಬೇಕು. ಯೂಶಲ್ ಆಗಿ ಕಂಪೋಸ್ ಮಾಡಿದ್ಮೇಲೆ ಒಂದು ಟ್ರ್ಯಾಕ್ ನಾವೇ ಹಾಡ್ತೀವಿ. ಸೊ ನಾನು ರಾಘವ್ ಹೇಳಿದೆ, ನಾನು 18 ಟ್ಯೂನ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಯೂಶಲಿ ನಮ್ ಇಳೆಯರಾಜಾ ಸರ್, AR ರೆಹಮಾನ್ ಸರ್ ಇನ್ಫ್ಲೂಯೆನ್ಸ್ ಇರೋರು. ಒಂದು ಸಾಂಗ್ ಸೆಲೆಕ್ಟ್ ಆಗ್ಬೇಕಂದ್ರೆ 6 ಟ್ಯೂನ್ ಕೊಡ್ತೀವಿ, ಅದನ್ನ 2 ರೌಂಡ್ ನಾನು 18 ಟ್ಯೂನ್ ಕೊಡ್ತೀನಿ ಅಂತ ಹೇಳಿದೆ. ಅಲ್ಲಿ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ಗೆ ಅವ್ರ ಜೊತೆ ಯಾರು ಕೊಲಾಬ್ರೇಟ್ ಆಗ್ತಾ ಇದಾರೋ ಅದ್ರಲ್ಲಿ ಅವ್ರ ಕೆಮಿಸ್ಟ್ರಿ ಗೊತ್ತಾಗ್ಬಿಡುತ್ತೆ, ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ನಾನು ಕೊಟ್ಟಿದ್ದು ಫಸ್ಟ್ 2 ಟ್ಯೂನಿಗೆ ರಾಘವ್ ಹೇಳಿದ್ರು, ವಿಶಾಲ್ ಬೇರೆ ಮುಂದೆ ಏನು ಬೇಡ, ಇದರಿಂದಾನೇ ಮುಂದೆ ಹೋಗೋಣ ಅಂತ. ಅಲ್ಲಿ ಶುರು ಆಗಿದ್ದು ಜರ್ನಿ. ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಮ ಕನ್ನಡಿಗ ಸಂಘಕ್ಕೆ, ನಮ್ಮೆಲ್ಲ ಕನ್ನಡಿಗರಿಗೆ. ಈ ತರ ಬೇರೆ ದೇಶದಲ್ಲಿದ್ದು ಅಲ್ಲಿ ನಾಟ್ ಫರ್ಗೆಟಿಂಗ್ ಯುವರ್ ರೂಟ್ಸ್ ಅಂತಾರಲ್ಲ, ಆ ತರ ನಾಟ್ ವಿತೌಟ್ ಫರ್ಗೆಟಿಂಗ್ ಯುವರ್ ರೂಟ್ಸ್
ನಮ್ಮ ಕನ್ನಡಕ್ಕೆ ಪ್ರೋತ್ಸಾಹ ನೀಡ್ತಾ ಇರೋದು, ನಿಮ್ಮೆಲ್ಲ ಸಪೋರ್ಟ್ ಸಿಗ್ತಾ ಇರೋದು. ಒಂದು ಹೇಳಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಲೋ ಫೇಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಟ್ರೂಲಿ ಬಿಲೀವ್ ಇನ್ ಒನ್ ಥಿಂಗ್, ಅಡ್ವರ್ಸಿಟಿ ಇಸ್ ಅನ್ ಆಪರ್ಚುನಿಟಿ ಅಂತಾರೆ. ಆ ಕಷ್ಟ ಕಾಲದಲ್ಲಿ ನಿಮಗೆ ಅವಕಾಶಗಳು ಕಾಣಿಸುತ್ತೆ ಅಂತ. ಸೊ ಈ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗೋದು ಇನ್ನೂ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ದೊಡ್ಡವರು ನಮ್ಮಂತ ಎಕ್ಸ್ಪೀರಿಯನ್ಸ್, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರು ನಮ್ಮಂತ ಸ್ಟಾರ್ಟಿಂಗ್ ಅಲ್ಲಿ ನ್ಯೂ ಟೀಮ್ಸ್ಗೆ ಪ್ರೋತ್ಸಾಹ ಕೊಡೋದು, ನಿಮ್ಮಿಂದ ಸಿಗ್ತಾ ಇರೋದು ಅದು ಇನ್ನೂ ಜಾಸ್ತಿ ಆಗ್ಬೇಕು. ದಟ್ ಇಸ್ ಒನ್ desire I have, and I'm very thankful for the whole team Point Blank. I'm very thankful for everybody here. That's all it is. Thank you so much. Thank you so much. ನನಗೆ ಬಹಳ ಸಂತೋಷ ಆಯಿತು. ಐ ಆಮ್ ಜಸ್ಟ್ ಫೈಂಡಿಂಗ್ ಸಮ್ ನ್ಯೂ ಅಟ್ಮಾಸ್ಫಿಯರ್ ಓವರ್ ಹಿಯರ್. ಫಸ್ಟ್ ಒನ್ ಆಫ್ ಇಟ್ಸ್ ಕೈಂಡ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಆಂಬಿಯನ್ಸ್, ಅಟ್ಮಾಸ್ಫಿಯರ್, ಯಂಗ್ಸ್ಟರ್ಸು, ದಟ್ ಇನ್ ಜರ್ಮನಿನಲ್ಲಿ ಕನ್ನಡದ ಮೇಲೆ ತೋರಿಸಿರೋ ವ್ಯಾಮೋಹ, ನಿಮ್ಗಿರುವಂತ ಪ್ರೀತಿ, ಅದಕ್ಕೆ ಮೊದಲನೇ ಕನ್ನಡ ಚಿತ್ರೋದ್ಯಮ ಪರವಾಗಿ ನಮ್ಮ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಮಾಡಿದಿರ. ಎಕ್ಸಲೆಂಟ್. ಹನಿ ನಿಮ್ಮ ಯಾವುದು ಪಾಯಿಂಟ್ ಬ್ಯಾಂಕ್ ಕ್ರಿಯೇಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ವಿಶಾಲ್ ನಿಮ್ಮ ತುಂಬಾ ಫ್ಯೂಚರ್ ಇದೆ ನಿಮಗೆ. ದ ಮ್ಯೂಸಿಕ್, ದ ವೇ ವಿಚ್ ಆರ್ ಸಾಂಗ್ ಎಕ್ಸಲೆಂಟ್. ನಮ್ಮ ರಾಘವ್ ನಾಯ್ಡು ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು. 15,000 euros ಖರ್ಚು ಮಾಡಿದ್ರೆ ಒಂದು ಸಾಂಗಿಗೆ, ಅದು ಒಂದು ಕನ್ನಡದ ಮೇಲೆ ಭಾಷೆ ಮೇಲೆ ಪ್ರೀತಿ ಮಾಡಿರೋದು ನಿಜವಾಗ್ಲು ನಿಮ್ಮ, ಅದು ಮೂವ್ ಆನ್ ಕಲ್ಚರ್ ಮೇಲೆ ಮಾಡಿರೋದು ಅದು ಒಂದು ಡಿಫರೆಂಟ್ ಕೈಂಡ್. ಇದು ನಮ್ಮ ರಕ್ಕಿ ಸುರೇಶ್, ಅದು ಸುರೇಶ್ ಅವರ ಸುರೇಶ್. ನಾನು ಬಹಳಷ್ಟು ಜನ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೆ. ನಮ್ಮ ದಿವ್ಯಾ ಮೇಡಮ್ ಗೊತ್ತು, ಇವರಿಗೆಲ್ಲ ಗೊತ್ತು. ಐ ಶೂಟೆಡ್ ಒಂದು ಮೂವಿ ಇನ್ 7 Wonders of the World. 7 Wonders ನಲ್ಲಿ ಪ್ರಪಂಚದ 7 ಅದ್ಭುತಗಳನ್ನು ಶೂಟ್ ಮಾಡಕ್ಕೆ ಹೋದಾಗ 8ನೇ ಅದ್ಭುತ ಕೂಡ ಆಗಿ ನಾನು ಮಾಡಿದೆ. ಬಿಕಾಸ್ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಾವೇನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೊರಟಾಗ ಸೋಲು ಗೆಲುವು ಸೆಕೆಂಡ್ ಪಾರ್ಟ್. ಇದು ಯು ಮೇ ಗೆಟ್ ಮನಿ ಆರ್ ನಾಟ್, ಬಟ್ ಒನ್ ಫೈನ್ ಡೇ ಇಟ್ ಇಸ್ ಗೋಯಿಂಗ್ ಟು ಗಿವ್ ರಿಸಲ್ಟ್, ಬಿಗ್ ರಿಸಲ್ಟ್. ನಾವತ್ತು ದುತಿಗಿಡಬಾರ್ದು, ಎದುರಬಾರ್ದು, ಮುಂದೋಗ್ಬೇಕು. ನೀವು ಕನ್ನಡಕ್ಕೋಸ್ಕರ ಇನ್ನು ಮುಂದೆ ಕೂಡ ನಾವು ಒಳ್ಳೇದು ಮಾಡ್ತೀವಿ, ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳಿದಾಗ ಈ ಕಾರ್ಪೊರೇಟ್ ಕಲ್ಚರ್ ಬೇಕಾಗಿದೆ. ಇಟ್ ಇಸ್ ವೆರಿ ಮಚ್ ನೀಡೆಡ್ ಫಾರ್ ದಿ ಕಾರ್ಪೊರೇಟ್ ಕಲ್ಚರ್. ಈಗ ಸಿನಿಮಾ ಮೇಕಿಂಗ್ ಸುಮ್ಮನೆ ಶೋಕಿಂಗ್ ಮಾಡೋದು, ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಆರ್ ರಿಕ್ವೈರ್ಡ್, ಲೈಕ್ ಯು ಕಾರ್ಪೊರೇಟ್ ಪೀಪಲ್, IT ಪೀಪಲ್. ಲಾಸ್ಟ್ ಟೈಮ್ ಎಲ್ಲ ನಮ್ಮ ಪವನ್ ಒಡೆಯರ್ ಕಾಲದಲ್ಲಿ ನೋಡಿದ್ವಿ ಒಂದ್ಸಲ. ಬಟ್ ಫಸ್ಟ್ ಟೈಮ್ ನಾನು ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೊತೆ ವೇದಿಕೆ ಹಚ್ಕೊಂಡ ಬಹಳ ಖುಷಿ ಆಯ್ತು. ಈಗ ನಿನ್ನೆ ಇತ್ತು. ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ವೆಂಕಟ್. ಬಹುಶಃ ಒಂದು 10-15 ಕಾಲ್ ಮಾಡಿದ್ದಾನೆ ನೀವು ಬರಲೇಬೇಕು ಅಂತ. ನಾನು ಅನ್ಕೊಂಡೆ, ಯಾಕಪ್ಪ ನಾನು ಅನ್ಕೊಂಡಿದ್ದೆ ಜರ್ಮನಿ ಹುಡುಗರು ಒಂದು ಕನ್ನಡ ಸಿನಿಮಾನ ಸಾಂಗ್ನ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಇದಕ್ಕೆ ನೀವು ಎಂಕರೇಜ್ಮೆಂಟ್ ಕೊಡ್ಬೇಕು ಅಂದಾಗ ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಗಿವ್ ಎಂಕರೇಜ್ ಫಾರ್ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್, ನ್ಯೂ ಮ್ಯೂಸಿಷಿಯನ್, ಡೈರೆಕ್ಟರ್, ನ್ಯೂ ಆಕ್ಟರ್, ನ್ಯೂ ಆಕ್ಟ್ರೆಸ್, who are given chance, all are settled now. I may have lost in money in crores, but I am really very very happy that I have done something for the industry. ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ನಾನು ಬಹಳಷ್ಟು ಹೊಸಬರಿಗೆ, ಹೊಸ ಕಲಾವಿದರಿಗೆ, ತಂತ್ರಜ್ಞರಿಗೆ ಕೊಟ್ಟಾಗ ಎಲ್ಲೋ ನಿಮ್ಗೆ ನೋಡಿ ನಾನು ಖುಷಿ ಆಯ್ತು. ನಿಮ್ಮಂತ ಬರ್ಬೇಕು ಇಂಡಸ್ಟ್ರಿಗೆ. ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋ ಹುಡುಗ, ಕನ್ನಡ ಕಡಿಮೆ ಮಾತಾಡಿದ್ರು ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಮಾತಾಡಿದ್ರೆ ರಿಯಲಿ ಐ ಆಮ್ ಗ್ರೇಟ್ಫುಲ್ ಟು ಯು. ನಿಮ್ಮ ಮಗಳು ನೋಡಿದ್ರೆ ಮಮ್ಮಿ ಅಂದ್ರೆ ಅಣ್ಣ ತಂಗಿ ಅನ್ಕೊಂಡಿದ್ದೆ, ಅಕ್ಕ ತಂಗಿ ಅನ್ಕೊಂಡಿದ್ದೆ. ರಿಯಲಿ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅಲ್ಲೇ ಮಗ ಇದ್ದಾನಮ್ಮ, ರಿಯಲಿ ಗಾಟ್ ಸಮ್ ವಿಷನ್ಸ್. ಆ ವಿಷನ್ ಸಾಕಾರ ಆಗ್ಲಿ. ನಮ್ಮ ಮ್ಯೂಸಿಕ್ ಸಾಂಗ್ ಮಾಡಿದ್ರು, ನೀವು ಸಿಂಗ್ ಮಾಡಿ ನೀವೇನಾ ಎಕ್ಸಲೆಂಟ್ ಆಗಿಡಿದ್ರು ಮೇಡಮ್. ವಾಯ್ಸ್ ಇಟ್ ಇಸ್ ಡಿಫ್ರೆಂಟ್ ಇನ್ ವಾಯ್ಸ್ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಫ್ಯೂಚರ್ ಇದೆ. ನಾವ್ಯಾವ ಅಕಸ್ಮಾತ್ ಸಿನಿಮಾ ಮಾಡಿದ್ರೆ ನಮ್ ನೆನೆಸ್ಕೊಳ್ಳಿ, ಖಂಡಿತ ಅವ್ರ ಒಂದು ಅವಕಾಶ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ವೆಂಕಟ್ ನಗ್ತಾ ಇದ್ದಾರೆ. ವೆಂಕಟ್ ಅವರು 15 ನೋಡಿದಾರೆ ನನಗೆ ನಿನ್ನೆ ಮೊನ್ನೆ ಹೋದ್ವಾರದಿಂದ ಡೇಟ್ ಚೇಂಜ್ ಮಾಡಿ. ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಪ್ಪ. ಆ್ಯಂಡ್ ದಿ ಫಸ್ಟ್ ಪರ್ಸನ್ ಟು ಗಿವ್ ಎಂಕರೇಜ್ಮೆಂಟ್ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್ಸ್. ಈಗಲೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬೆಳಿಬೇಕು ಅಂದ್ರೆ ನಿಮ್ಮಂತ ಹೊಸಬರು ಬರಲೇಬೇಕು. ಈಗ ಇಲ್ಲಿ ಮೇಲ್ ಡ್ಯಾಮ್ ನಮ್ಮಲ್ಲಿ ಕನ್ನಡ ಚಿತ್ರರಂಗ ಏನಾಗಿದೆ, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಎನಿಬಡಿ, ಇಟ್ ಇಸ್ ಹೀರೋ ಬೇಸ್ ಇಂಡಸ್ಟ್ರಿ. ನ್ಯೂ ಟ್ಯಾಲೆಂಟ್ಸ್ ಬರಲೇಬೇಕಾಗಿದೆ. ನ್ಯೂ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಧ್ಯಮದವರು ಮಾಡ್ತಾನೆ ಬಂದಿದ್ದಾರೆ. ನನಗಂತೂ ಮಾಡಿದ್ದಾರೆ ಸರ್. Why I am telling you this, I did Excuse Me movie during 2003. It was super duper hit. ಆ ಪಿಕ್ಚರ್ ಹಿಟ್ ಆಗ ಮೂಲ ಕಾರಣ ಮಾಧ್ಯಮದವರು ಸರ್.
ಅವರಿಲ್ಲ ಅಂದ್ರೆ ಕಳೆದ 23 years ಇಂದ ಐ ಆಮ್ ರೂಲಿಂಗ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿ ಇದೀನಿ, ಐ ಆಮ್ ನಾಟ್ ರೂಲಿಂಗ್ ಬಟ್ ಐ ಆಮ್ ಇನ್ ದಿ ಇಂಡಸ್ಟ್ರಿ ವಿತ್ ದ ಸಪೋರ್ಟ್ ಆಫ್ ದ ಮೀಡಿಯಾ ಅಂಡ್ ಐ ಬಿಕೇಮ್ ಎ ಪ್ರೆಸಿಡೆಂಟ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ದಟ್ ಆಲ್ಸೋ ದಟ್ ಕ್ರೆಡಿಟ್ ಗೋಸ್ ಟು ಮಾಧ್ಯಮ ಓನ್ಲಿ. ಮೀಡಿಯಾದವರು ಯಾವತ್ತು ಯಾವಾಗಲೂ ಹೊಸಬರಿಗೆ ಎಂಕರೇಜ್ ಮಾಡೋದ ಕೆಲಸ ಮಾಡಿದರೆ, ತಂಗೂ ಕೂಡ ಮಾಡಿದ. ಮುಂದಿನ ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡದ ಬಗ್ಗೆ ಇರೋ ಪ್ರೀತಿಗೆ ಮತ್ತೊಂದು ಹ್ಯಾಟ್ಸ್ ಔಟ್ ಯು ಅಂತ ಹೇಳ್ತಾ, ಮತ್ತೊಮ್ಮೆ ಹನಿ ಎಂಟೈರ್ ಟೀಮಿಗೆ ನೀವು ಮಾಡಿರೋ ಒಂದು ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ರೆ. ಏನು ಶೈ ಏನಾಗಿಲ್ಲ ಬಿಡಿ, ಸಿನಿಮಾದಲ್ಲಿ ಅಂತ ಏನು ಸೀನ್ ಇಲ್ಲ. ತುಂಬಾ ಜನ ತಂದೆ ತಾಯಿಗಳಿಗೆ ನೀವು ಯಾವತ್ತೂ ನೆನೆಸ್ಕೋಬೇಕು. ಯುವರ್ ಆಲ್ಸೋ ಲುಕಿಂಗ್ ವೆರಿ ಗುಡ್, ವೆರಿ ಸ್ಮಾರ್ಟ್. ಮುಂದಿನ ಕನ್ನಡ ಚಿತ್ರರಂಗೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಬೇಕು ಅನ್ಸೋದಕ್ಕೆ ನೋಡಿದ್ರೆ ನಿಮಗೆ ಎಷ್ಟೆಲ್ಲ ನೋಡಿದ್ರೆ. ಈ ಕಂಪನಿ ಸಿನಿಮಾ ನೋಡಿದ್ರೆ ಬಹುಶಃ ಅಜಯ್ ದೇವ್ ಒಂದು ಅದು ಶಾಡೋ ಎಲ್ಲೋ ಇದೆ ನಿಮಗೆ ನೋಡಿ, ಯೋಚನೆ ಮಾಡಿ ಇವೆಲ್ಲ ಸೇರ್ಕೊಂಡು ಮಾಡಿ ನಮ್ಮಿಂದ ಏನ್ ಸಹಕಾರ ಬೇಕು ಖಂಡಿತವಾಗ್ಲೂ ಚಿತ್ರರಂಗದ ಪರವಾಗಿ ಕೊಡ್ತೀವಿ. ನಮ್ಮ ದಿವ್ಯಾಲವರು ಕೂಡ ಬಹಳ ಒಳ್ಳೆಯವರು, ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ. ಈ ಹುಡುಗರು ಎಂಕರೇಜ್ ಮಾಡುವಂತ ಕೆಲಸ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಾಧ್ಯಮ ನಮಸ್ಕಾರ. ಜಾಸ್ತಿ ಮಾತಾಡೋದು ಕ್ಷಮಿಸಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ನೀನು ಯಾರು ಮಗ? ರಾಜಶೇಖರ್ ಮೊಮ್ಮಗ. ನೋಡಿ ನನಗೆ ಯಾಕಪ್ಪ ಇಲ್ಲಿಗೆ ಬಂದೆ ಅಂದ್ರೆ, ಈ ಸಾಲಿಗ್ರಾಮ ಹೆಸರು ಕೇಳಿದಿರ ನೀವು? ಮೈಸೂರು ಸಾಲಿಗ್ರಾಮ ಹಿಂದೆ ರಾಮಾನುಜಾಚಾರ್ಯರು, ನಿಮ್ಗೆಲ್ಲ ಗೊತ್ತು, ಗ್ರೇಟ್ ಫಿಲಾಸಫರ್ ಅವರು ಅಲ್ಲಿ ಬಂದು ಭಾಷೆಗಳನ್ನ ತರ್ಕ ಮಾಡ್ತಿರಂತೆ. ಅಲ್ಲೊಂದು ದೇವಸ್ಥಾನ ಇದೆ, ನಿಮ್ಗೆ ಯಾವತ್ತಾರ ನಿಮ್ಗೆ ಹೇಳ್ತೀನಿ, ಯಾವತ್ತನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಒಂದು ದಿವಸ ಅದಕ್ಕೊಂದು ಕಾಲ ಕೂಡ ಬರಬೇಕು. ಭಾಷೆಕಾರ ಟೆಂಪಲ್ ಅಂತ, ಅಲ್ಲಿ ಭಾಷೆಗಳನ್ನು ತರ್ಕ ಮಾಡ್ತಿದ್ರಂತೆ. ಅದಕ್ಕೆ ಭಾಷ್ಯಕಾರ ಟೆಂಪಲ್ ಅಂತ ಕರೀತಾರೆ. ಅಲ್ಲಿ ಒಂದು ಕೊಳ ಇದೆ, ತೀರ್ಥ ಕೊಳ ಇದೆ, ವಿಶೇಷವಾದ ತೀರ್ಥ ಕೊಳ. ಬೇಸಿಗೆ ಕಾಲದಲ್ಲಿ ತುಂಬಿರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ. ಅದು ವಿಶೇಷ. ಅಲ್ಲಿ ನೀವೆಲ್ಲ ಸ್ವಲ್ಪ ಬಂದು ನಿಮ್ಗೆ ಕರ್ಕೊಂಡು ತೋರಿಸ್ತೇನೆ. ಭಾಷ್ಯಕಾರ ಟೆಂಪಲ್, ಯೋಗ ನರಸಿಂಹಸ್ವಾಮಿ, ಸಾಲಿಗ್ರಾಮ್ ಯೋಗ ನರಸಿಂಹಸ್ವಾಮಿ ಅಂತ ಹೇಳಿ ಬಹಳ ಫೇಮಸ್ ಟೆಂಪಲ್ ಅದು. ಅಲ್ಲಿ ಇವ್ರ ತಂದೆ, ಇವ್ರ ತಾತ ಹುಟ್ಟಿ ಬೆಳೆದಂತ ಜಾಗ. ಇವರು ಸಾವುಕಾರ ಬೋರೇಗೌಡ್ರ ಮಗ, ಅಪ್ಪಾಜಿ ಗೌಡ್ರ ಮಗ ರಾಜಶೇಖರ್ ಮಗ ಸುರೇಶ್ ಅವ್ರ ಮಗ ನೀನು. ನೋಡಿ ಇಲ್ಲಿದೆ ಒಂದು ಇತಿಹಾಸ ಇದೆ ಸಾಲಿಗ್ರಾಮದಲ್ಲಿ. ಸಾಲಿಗ್ರಾಮದಲ್ಲಿ ಅಪ್ಪಾಜಿ ಹನುಮಂತೇಗೌಡರು, ಬೋರೇಗೌಡರು, ಆಂಜನೇಗೌಡರು 3 ಜನ ಬ್ರದರ್ಸ್. ಇವರು ಸಾವುಕಾರ ಬೋರೇಗೌಡರು ಮರಿ ಮಗ ಅವರು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಾಸ್ ಬಂದು ಹೇಳಿದ್ರು, ಹೀಗೆ ಅಣ್ಣ ಹೀಗೆ ನೀವು ಬರಬೇಕು ಅಂತ. ಸರಿಯಪ್ಪ ಅಂತ ಬಂದೆ. ವೆಂಕಟ್ ಕರೆದು ಬಂದೆ. ಇಲ್ಲಿ ಬಂದ ಗೊತ್ತಾಯ್ತು ಎಲ್ಲ ನ್ಯೂ ಕಮರ್ಸ್, ಹೊಸಬರು ಸೇರಿ ಏನಾದ್ರು ಒಂದು ಮಾಡ್ತಾರೆ ಗ್ಯಾರಂಟಿ ಗೊತ್ತು ನನಗೆ. ಅವ್ರ ಕ್ರಿಯೇಟಿವಿಟಿ ಇರ್ತದೆ ಅವ್ರಿಗೆ. ಅದ್ರ ತಕ್ಕನಾಗಿ ನಮ್ಮ ಮೀಡಿಯಾದವರು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ನಾನೇ ಹೇಳ್ತೀನಿ, ಎಲ್ಲೋದ್ರೂ ಕೂಡ ನಮ್ಮ ಮೀಡಿಯಾ ಮಾತ್ರ ಸಪೋರ್ಟ್ ಮಾಡ್ತಾರೆ. ನೀವು ಟ್ಯಾಲೆಂಟ್ ತೋರಿಸಿದ್ದೀರಾ, ಮಾಡಿದ್ದೀರಾ. ನಾನು ಇನ್ನೂ ಕೂಡ ಸಾಂಗ್ ನೋಡಿಲ್ಲ, ನೋಡಿದ್ಮೇಲೆ ಹೇಳ್ತೀನಿ ನಾನು. ಮೇಲಾಗಿ ನಮ್ಮ ಮೇಡಮ್ ಇದಾರಲ್ಲ, ಚೆನ್ನಾಗಿ ಮಾಡಿ ನೋಡಿ. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಅಧ್ಯಕ್ಷ ಜೊತೆಗೆ ನಿರ್ಮಾಪಕರು ಹೌದು, ವಿತರಕರು ಹೌದು, ಅವರು ಸಕಲ ಕಲಾವಲ್ಲಭ ಇದ್ದಂಗೆ ಅವರು. ಅಲ್ಲೇ ನಮ್ಮ ಸಕಲ ಕಲಾವಲ್ಲಭ ಅವ್ರೊಂದು ಹೀರೋ ಮಾಡಬೇಕು, ಅದು ಆಗಿಲ್ಲ ಅಷ್ಟೇ. ಆದ್ರಿಂದ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ದು. ಮೇಲಾಗಿ ನಮಗ್ ಖುಷಿ ಏನಪ್ಪ, ನಮ್ಮ ಹುಡುಗ ಸಾಲಿಗ್ರಾಮದ ಕಾವೇರಿ ನೀರು ಕುಡಿದಂತ ಹುಡುಗ ಅಲ್ಲಿಗೆ ಹೋಗಿ ಅಲ್ಲಿ ಬಾವುಟ ಹಾರಿಸಿದಾರಲ್ಲ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನ್ಸುತ್ತೆ. ನನಗೆ ಇವ್ರ ತಾತ ರಾಜಶೇಖರ್ ಅವ್ರು ಫೋನ್ ಮಾಡಿ ಹೇಳಿದ್ರು, ನೀ ಬರ್ಬೇಕು, ನೀ ಬಂದ್ರೆ ಹೋಗ್ತೀವಿ, ಹೋಗಲ್ಲ ಅಂತ ಹೇಳಿದ್ದೆ. ಇಲ್ಲ ನಂಗೆ ಸ್ವಲ್ಪ ಆಗ್ತಾ ಇಲ್ಲ ಬರೋದಕ್ಕೆ ಚಿನ್ನಪ್ಪಣ್ಣ, ನೀವ್ ಹೋಗ್ಬೇಕು, ನಮ್ಮ ಹುಡುಗನ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದ್ರು. ನಾ ಬಂದೆ, ಕೇಳ್ದೆ. ಇಲ್ಲಿ ಈಗ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೋಗ್ತಾ ಇದ್ರು, ಯಾಕಮ್ಮ ಹೊಟ್ಬಿಟ್ಟೆ ಅಂದೆ. ಇಲ್ಲ ಅಪ್ಪಾಜಿ, ತಿರುಪ್ತಿಗೆ ಹೋಗ್ತಾ ಇದ್ದೀನಿ, ತಿರುಪ್ತಿಗೆ ಹೋಗ್ಬೇಕು. ಸರಿ, ತಿರುಪ್ತಿಗೆ ಹೋಗು, ವೆಂಕಟೇಶ್ವರ ನೋಡ್ಕೊ, ಈಗೇನು ಬಿಡುಗಡೆ ಮಾಡಿದೀಯ ಅವರು ಒಳ್ಳೆದಲ್ಲ ಕೇಳ್ಕೊ, ನನಗೆ ಬರ್ತೇನೆ ಲಾಡು ತಗೊಂಡ್ ಬಮ್ಮ ಅಂತ ಹೇಳಿ ಕಳಿಸ್ತೇನೆ. ನಿಜವಾಗ್ಲೂ ಖುಷಿ ಆಯ್ತು. ಒಂದು ಚಿಕ್ಕ ಚೊಕ್ಕ ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ. ಜೊತೆಗೆ ಇದುವರೆಗೂ ಕೂಡ ನಾನು ಮ್ಯೂಸಿಕ್ ಡೈರೆಕ್ಟ್ರು, ಹಾಡ್ದವರು, ಬರೆದವರು, ಮೇಲಾಗಿ ಆಕ್ಟರ್, ಪ್ರೊಡ್ಯೂಸರು ಕಮ್ ಆಕ್ಟರ್. ಪ್ರೊಡ್ಯೂಸರ್
ನೀವು ಆಕ್ಟರ್ ವಾ 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 ಎಲ್ಲ ಒಂದು ಟೀಮ್ ನಿಮ್ದು. ವಾ ಎಲ್ಲ ಯಂಗ್ ಟೀಮ್ ಅಂಡ್ ಎನರ್ಜಿ ಟೀಮ್ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಜವಲ್ಲೂ ಕೂಡ ನಮ್ಗೊಂದು ಅವಕಾಶ ಮಾಡಿಕೊಟ್ಟಂತ ಈ ಸಭೆಗೆ ನಿಮ್ಗೆ ಎಲ್ರಿಗೂ ಹೊಂದಿಸ್ತೀನಿ. ನೀವು ಹೇಳಿದ್ರಿ ಆಗ್ಲಿ ಮೀಡಿಯಾ ಸಪೋರ್ಟ್ ನಮ್ ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಇರೋ ಮೀಡಿಯಾ ಮಾತ್ರ ಹೊಸಬರಿಗೆ ಯಾವತ್ತೂ ಎಂಕರೇಜ್ ಮಾಡ್ತಾರೆ ಅವರು. ಅದ್ ಮತ್ತೆ ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ, ನೀವು ಕೇಳೋದು ಬೇಡ, ಅವ್ರಿಗೆ ಏನಾದ್ರು ಇದ್ರೆ ತಪ್ಪೇ ಇಮಿಡಿಯೇಟ್ ಇದ್ದಿರ್ತಾರೆ ಅವ್ರು. ಹೀಗಿದೆ ಸರ್, ಹಿಂಗ್ ಹೋಗ್ಬೇಕು, ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಆ ತರ ಮೀಡಿಯಾ ಇದೆ ನಮ್ಮ ಹತ್ರ. ಇಲ್ಲಿ ಯಾರು ಕೂಡ ಅವ್ರು ಹಾಗೆ ಮಾಡ್ತಾರೆ, ಹೇಗ್ ಮಾಡ್ಬೇಕು, ಮೇಲೆ ಇಳಿಸ್ಬೇಕು ಆ ಭಾವನೆ ನಮ್ಮ ಮೀಡಿಯಾದಲ್ಲಿ ಯಾರಿಗೂ ಇಲ್ಲ. ಎಲ್ಲ ನ್ಯೂ ಕಮರ್ಸ್ ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಯಾವಾಗ ಏನ್ ಬೇಕಾದ್ರೂ ಕೇಳ್ಕೊಂಡು ಹೋಗ್ಬೋದು. ನಿಜವಾಗಿ ಮಾಡ್ತಾರಂತ ಈ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ಬದ್ದ ಅಂತ ಒಂದು ಹಾಡಿದೆಯಲ್ವಾ, ಅಲ್ಲೇ ನಮ್ಮ ತೆನೆ ಕೂಡಿದ್ರೆ ಬಳ್ಳ, ಬಂಗಾರ ಮನುಷ್ಯದಿರ್ಬೇಕು. ಎಸ್ ನೋಡಿ, ಜ್ಞಾಪಕ ಆಯ್ತು ನಮಗೂ, ಸ್ವಲ್ಪ ವಯಸ್ಸಾಗಿದೆ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತದೆ ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ. ಇದು ನಿಮ್ಗೆ ಯಶಸ್ಸು ಸಿಗ್ಲಿ, ಕೀರ್ತಿ ಸಿಗ್ಲಿ ಅಂತ ಹೇಳಿ ಹಾರೈತಿ. ನೋಡಿ, ನಮ್ಮ ಚೇಂಬರ್ ಅಧ್ಯಕ್ಷರು ನಮ್ಮ ಸುಮ್ಮನೆ ರೈ ನಮ್ಮ ಸುರೇಶ್ ಅವರು, ಅನುಭವಿ ನಿರ್ಮಾಪಕರು, ವಿತರಕರು, ಈಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರನ್ನ ಉಪಯೋಗಿಸ್ಕೊಳ್ಳೋಣ, ಒಳ್ಳೇದಾಗುತ್ತೆ. ಖಂಡಿತ ಅವರು ಸ್ವಲ್ಪ ಹೊಸಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆ, ಮನೋಧರ್ಮನೂ ಇದೆ ಅಲ್ವಾ? ಖಂಡಿತ ಒಳ್ಳೇದಾಗುತ್ತೆ. ಈ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಅನಿಯನಿ ಟೀಮ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಅವರಿವರೆನ್ನದೇ ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವರು ಎನಿಥಿಂಗ್ 24/7 ಕೆಲಸ ಮಾಡ್ತಾರೆ. ಅವ್ರ ಮಾತಲ್ಲಿ ನಾನು ಆಡ್ಬಿಟ್ಟಿದ್ದೀನಿ, ಅದು ಸ್ವಲ್ಪ ಸೇರಿಸ್ಕೊಂಡ್ಬಿಡಿ. ಓಕೆ, ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.